ಸಾವಿನ ಓಟ ಸಂಚಿಕೆ 2 ನಮ್ಮೂರಿನ ಸಿಟಿ ಕಾಲೇಜು ಹೆಸರಿಗೆ ತಕ್ಕಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವರ ಹುಟ್ಟೂರನ್ನು ನೆನಪಿಸುವಂತಿತ್ತು. ಗ್ರಾಮೀಣ ಸೊಗಡನ್ನು ಹೊದ್ದು ನಿಂತಿದ್ದ ಕಾಲೇಜು ನಗರ ಮತ್ತು ಅರಣ್ಯಗಳ ಸಮ್ಮಿಶ್ರಣವನ್ನು ಹೊಂದಿತ್ತು. ಒಟ್ಟಿನಲ್ಲಿ ನಮ್ಮೂರ ಸಿಟಿ ಕಾಲೇಜು ನೋಡುಗರ ಮನದಲ್ಲಿ ಮತ್ತೊಂದು ವಿಶ್ವದ ಪರಿಕಲ್ಪನೆಯನ್ನು ಮೂಡಿಸುವಂತಿತ್ತು. ಈ ಕಾಲೇಜಿನಲ್ಲಿ ಓದುವ ವಿದ್ಯಾರ್ಥಿಗಳು ಯಾವುದೇ ರೀತಿಯ ತಾರತಮ್ಯವಿಲ್ಲದೆ, ಜಾತಿಯ ಸೋಂಕಿಲ್ಲದೆ, ಮೇಲು ಕೀಳಿನ ಭೇದವಿಲ್ಲದೆ ಸಹೋದರ ಸಹೋದರಿಯರನ್ನು ಒಳಗೊಂಡ ಅವಿಭಕ್ತ ಕುಟುಂಬದ ರೀತಿಯಲ್ಲಿ ಬದುಕಬಹುದಾಗಿತ್ತು. ವಿದ್ಯಾರ್ಥಿಗಳು ಸದಾಕಾಲವೂ ಒಂದಲ್ಲ ಒಂದು ಹೊಸ ವಿಷಯವನ್ನು ಕಲಿಯುತ್ತಿದ್ದರು. ಈ ಕಾಲೇಜಿನ ಬಗ್ಗೆ ದೇಶ ವಿದೇಶಗಳಲ್ಲಿ ಒಳ್ಳೆಯ ಅಭಿಪ್ರಾಯವಿತ್ತು. ವಿಶ್ವದ ಪ್ರಖ್ಯಾತ ತಜ್ಞರು ಇಲ್ಲಿ ಸಂಶೋಧನೆಯನ್ನು ಮಾಡಲು ಬರುತ್ತಿದ್ದರು. ಹೀಗೆ ಸಂಶೋಧನೆಗೆ ಬಂದ ಅಮೆರಿಕಾದ ಸಂಶೋಧಕರಿಗೆ ಶ್ರೀಯುತ ಲಪೋರ್ಟಿರವರು ವಿಶ್ವದ ಶ್ರೇಷ್ಠ ಜ್ಞಾನಿಗಳಲ್ಲಿ ಒಬ್ಬರು ಎಂದು ತಿಳಿಯಿತು. ಲಪೋರ್ಟಿರವರ ಈ ಪರಿಶ್ರಮದಿಂದಲೇ ಇಂದು ನಮ್ಮೂರ ಸಿಟಿ ಕಾಲೇಜು ಪ್ರಖ್ಯಾತಿಯ ಶಿಖರವನ್ನು ಏರಲು ಸಾಧ್ಯವಾಯಿತು. ಲಪೋರ್ಟಿರವರು ತಮ್ಮ 16ನೇ ವಯಸ್ಸಿನಲ್ಲಿಯೇ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಯ ಬಗ್ಗೆ ಸವಿಸ್ತಾರವಾಗಿ ಬರೆದು ವಿವರಿಸಿದ್ದರು. ಇವು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚರಿಸುತ್ತಿರುತ್ತವೆ. ಮನುಷ್ಯರ ಆಲೋಚನೆಗಳ ಆಧಾರದ ಮೇಲೆ ಈ ಶಕ್ತಿಗಳು ಪ್ರಭಾವವನ್ನು ಬೀರುತ್ತವೆ. ಇವುಗಳಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚು ಪ್ರಭಾವಶಾಲಿಯಾಗಿದ್ದು ಮನುಷ್ಯನ ಮಿದುಳನ್ನು ಬೇಗ ಆವರಿಸಿಕೊಳ್ಳುತ್ತದೆ. ಇದರಿಂದಾಗಿಯೇ ಮನುಷ್ಯರು ಸದಾಕಾಲವೂ ಗೊಂದಲದಲ್ಲಿರುತ್ತಾರೆ. ಪರಸ್ಪರ ನಂಬಿಕೆ ಇಲ್ಲದಿದ್ದರೂ ನಂಬಿಕೆ ಇರುವವರಂತೆ ನಟಿಸುತ್ತಾರೆ. ಪ್ರಾಮಾಣಿಕವಾಗಿ ಜೀವನವನ್ನು ನಡೆಸುವವರನ್ನು ದ್ವೇಷಿಸುತ್ತಾರೆ. ಸದಾಕಾಲವೂ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಚಾಡಿ ಹೇಳುತ್ತಾ ತಮ್ಮ ಬೇಳೆ ಬೇಯಿಸಿಕೊಳ್ಳುವವರನ್ನು ಹೆಚ್ಚು ನಂಬುತ್ತಾರೆ. ಇಂತಹವರ ಸ್ನೇಹವನ್ನೇ ಬಯಸುತ್ತಾರೆ. ಪ್ರಾಮಾಣಿಕತೆಯಿಂದ ಬದುಕುವ ವ್ಯಕ್ತಿಯನ್ನು ಮೂಲೆಗುಂಪು ಮಾಡುತ್ತಾರೆ. ಅವರಿಗೆ ಸಿಗುವ ಸೌಲಭ್ಯಗಳು ಸಿಗದಂತೆ ನೋಡಿಕೊಳ್ಳುವಲ್ಲಿಯೂ ಯಶಸ್ವಿಯಾಗುತ್ತಾರೆ. ಪ್ರತಿಕ್ಷಣ ಅವರನ್ನು ಕೀಳಾಗಿ ನೋಡುತ್ತಾರೆ. ದೊಡ್ಡ ದೊಡ್ಡ ಹುದ್ದೆಗಳನ್ನು ಗಳಿಸಿಕೊಳ್ಳಲು ತಮ್ಮೊಡನೆ ಇರುವವರಿಗೆ ಮೋಸ ಮಾಡಲು ಹಿಂಜರಿಯುವುದಿಲ್ಲ. ಇದಕ್ಕೆಲ್ಲ ಕಾರಣ ನಕಾರಾತ್ಮಕ ಶಕ್ತಿಯ ಪ್ರಭಾವವಾಗಿದೆ. ಲಪೋರ್ಟಿರವರು ಬರೆದ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಯ ಬಗ್ಗೆ ನಾನು ಈಗಲೇ ನಿಮಗೆ ತಿಳಿಸುವುದಿಲ್ಲ. ಅದನ್ನು ತಿಳಿಯುವ ಮೊದಲು ನೀವು ನಮ್ಮೂರ ಸಿಟಿ ಕಾಲೇಜಿನ ಬಗ್ಗೆ ತಿಳಿಯಬೇಕು. ಅದರಲ್ಲೂ ಅಲ್ಲಿನ ಕೆಲವು ಕಹಿ ಸತ್ಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಅಲ್ಲಿಯವರೆಗೂ ನೀವುಗಳು ಸಕಾರಾತ್ಮಕ ಶಕ್ತಿ ಮತ್ತು ನಕಾರಾತ್ಮಕ ಶಕ್ತಿಯ ಬಗ್ಗೆ ಇರುವ ಕುತೂಹಲವನ್ನು ಹಾಗೆಯೇ ಉಳಿಸಿಕೊಂಡಿರಿ. ಲಪೋರ್ಟಿರವರು ನಮ್ಮೂರ ಸಿಟಿ ಕಾಲೇಜಿಗೆ ಉಪನ್ಯಾಸಕರಾಗಿ ಸೇರಿದ್ದರು. ನಂತರ ಹಂತ ಹಂತವಾಗಿ ತಮ್ಮ ಪ್ರಭುತ್ವವನ್ನು ಸಾಧಿಸಿದ್ದರು. ಇವರು ಕ್ರಿಶ್ಚಿಯನ್ ಆದರೂ ಸದಾಕಾಲವೂ ಮಸೀದಿ, ಮಂದಿರಗಳಲ್ಲಿ ಕಾಲ ಕಳೆಯುತ್ತಿದ್ದರು. ಪ್ರತಿಯೊಂದು ಧರ್ಮವನ್ನು ಪೂಜಿಸುತ್ತಿದ್ದರು. ತಾವು ಸತ್ತ ನಂತರ ತಮ್ಮ ದೇಹವನ್ನು ಅಂಗಾಂಗ ದಾನ ಮಾಡುವುದಾಗಿ ಬರೆದುಕೊಟ್ಟಿದ್ದರು. ಕಾಲೇಜಿನ ಪ್ರಾರಂಭದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಶುಲ್ಕವಿತ್ತು. ಅದನ್ನು ಹೋಗಲಾಡಿಸಿ ಉಚಿತ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದರು. ಶಿಕ್ಷಕರಿಗೆ ಉತ್ತಮ ವೇತನವನ್ನು ನೀಡಲು ಮತ್ತು ಕಾಲೇಜನ್ನು ಉನ್ನತೀಕರಿಸಲು ಬೇಕಾದ ಹಣವನ್ನು ಚಾರಿಟಬಲ್ ಟ್ರಸ್ಟ್ ಮಾಡುವ ಮೂಲಕ ಸಂಗ್ರಹಿಸಿದರು. ಇದಕ್ಕೆ ಕೆಲವೊಂದು ಮಾರ್ಗೋಪಾಯವನ್ನು ಅನುಸರಿಸಿದರು. ಈ ಕಾಲೇಜಿನಲ್ಲಿ ಓದುವ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕಾಲೇಜಿಗೆ ಸೇರುವ ಮೊದಲು ಕಾಲೇಜಿನ ಹೆಸರಲ್ಲಿ ನೇತ್ರದಾನ ಮಾಡಬೇಕಿತ್ತು. ಅಲ್ಲದೆ ತಮ್ಮ ದುಡಿಮೆ ಪ್ರಾರಂಭವಾದ ಮೇಲೆ 100ರಲ್ಲಿ 4 ಭಾಗವನ್ನು ಟ್ರಸ್ಟ್ಗೆ ನೀಡಬೇಕಿತ್ತು. ಇದಕ್ಕೆ ಒಪ್ಪಿದ ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣ ಮುಗಿಯುವವರೆಗೂ ಎಲ್ಲಾ ರೀತಿಯ ಸೌಕರ್ಯವನ್ನು ಒದಗಿಸಲಾಗುತ್ತಿತ್ತು. ಅಲ್ಲದೆ ಅವರ ಶಿಕ್ಷಣಕ್ಕೆ ಅನುಗುಣವಾಗಿ ದೇಶ ವಿದೇಶಗಳಲ್ಲಿ ಉದ್ಯೋಗಗಳನ್ನು ಕಾಲೇಜಿನ ವತಿಯಿಂದ ಕೊಡಿಸಲಾಗುತ್ತಿತ್ತು. ಲಪೋರ್ಟಿರವರ ಈ ನಿರ್ಧಾರದಿಂದ ಕಾಲೇಜಿನ ಚಿತ್ರಣವೇ ಬದಲಾಗಿಬಿಟ್ಟಿತು. ಕೇವಲ 10 ವರ್ಷದಲ್ಲಿ ಈ ಕಾಲೇಜಿನ ಆದಾಯಗಳಿಕೆ ಸರಿಸುಮಾರು 1 ಲಕ್ಷ ಕೋಟಿಯ ಗಡಿಯನ್ನು ಮುಟ್ಟಿತು. ಉಚಿತ ಶಿಕ್ಷಣವನ್ನು ನೀಡುತ್ತಾ ಆದಾಯ ಗಳಿಸುವುದು ಹೇಗೆ ಎಂಬುದನ್ನು ಆಡಳಿತ ಮಂಡಳಿಗೆ ತಿಳಿಸಿಕೊಟ್ಟರು. ನಂತರ ಆಡಳಿತ ಮಂಡಳಿಯ ವಿಶ್ವಾಸವನ್ನು ಗಳಿಸುತ್ತಾ ಹಂತ ಹಂತವಾಗಿ ಕಾಲೇಜನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರು. ಕೊನೆಗೆ ಆಡಳಿತ ಮಂಡಳಿಯ ಸದಸ್ಯರು ಅಮೆರಿಕಕ್ಕೆ ಹೋಗಬೇಕಾದ ಕಾರಣದಿಂದಾಗಿ ಕಾಲೇಜಿನ ಸಂಪೂರ್ಣ ಜವಾಬ್ದಾರಿಯನ್ನು ಲಪೋರ್ಟಿರವರಿಗೆ ವಹಿಸಿದರು. ಕಾಲೇಜು ಲಪೋರ್ಟಿರವರ ಸುಪರ್ದಿಗೆ ಬಂದ ವಿಷಯವನ್ನು ತಿಳಿಯುತ್ತಿದ್ದಂತೆ ವಿದ್ಯಾರ್ಥಿಗಳ ಹರ್ಷಕ್ಕೆ ಪಾರವೇ ಇಲ್ಲದಂತಾಗಿತ್ತು. ತಮ್ಮ ನೆಚ್ಚಿನ ಲಪೋರ್ಟಿಗೆ ಜಯಕಾರಗಳ ಸುರಿಮಳೆಯೇ ಸುರಿಯಿತು. ಸಾವಿನ ಓಟದ ಮುಂದಿನ ಸಂಚಿಕೆಗಾಗಿ ಕಾದು ನೋಡಿ.